ಅಧ್ಯಾಯ 2 ಶ್ಲೋಕ 26. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಹೇಳಿಕೊಡುವುದನ್ನು ಅನುಸರಿಸಿ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಅಥ ಚೈನಂ ನಿತ್ಯಜಾತಂ. ಅಥ ಚ ಅಂದರೆ ಒಂದು ವೇಳೆ, ತ್ವಂ ನೀನು, ಏವಂ ಈ ಆತ್ಮನನ್ನು, ನಿತ್ಯಜಾತಂ ಸದಾ ಹುಟ್ಟುತ್ತಿರುವವನು. ಒಂದು ವೇಳೆ ಈ ಆತ್ಮನು ಯಾವಾಗಲೂ ಹುಟ್ಟುತ್ತಿರುವನೆಂದು, ನಿತ್ಯಂ ವಾ ಮನ್ಯಸೇ ಮೃತಂ ನಿತ್ಯಂ ಅಂದರೆ ಯಾವಾಗಲೂ, ಮೃತಂ ಸಾಯುತ್ತಿರುವವನು, ಮನ್ಯಸೆ ತಥಾಪಿ ತಿಳಿದುಕೊಳ್ಳುವೆಯಾದರೂ ಸಹ. ಒಂದು ವೇಳೆ ಈ ಆತ್ಮನು ಯಾವಾಗಲೂ ಹುಟ್ಟುತ್ತಿರುವನೆಂದು ಅಥವಾ ಸಾಯುತ್ತಿರುವವನೆಂದು ನೀನು ತಿಳಿಯುವೆಯಾದರೂ, ಮಹಾಬಾಹೋ ಅಂದರೆ ಅರ್ಜುನ, ನೈವಂ ಶೋಚಿತುಮರ್ಹಸಿ ಏವಂ ಅಂದರೆ ಈ ಪ್ರಕಾರ, ಶೋಚಿತುಂ ದುಃಖಿಸುವುದಕ್ಕೆ, ನ ಅರ್ಹಸಿ ಸರಿಯಲ್ಲ. ಎಲೈ ಮಹಾಬಾಹುವೇ, ಆಗಲೂ ದುಃಖ ಪಡುವುದು ನಿನಗೆ ಯೋಗ್ಯವಲ್ಲ. ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಮತ್ತು ಮುಂದಿನ ಶ್ಲೋಕದಲ್ಲಿ ಪ್ರಾಪಂಚಿಕ ದೃಷ್ಟಿಯಿಂದ ಅಂದರೆ ಲೋಕ ವ್ಯವಹಾರ ದೃಷ್ಟಿಯಿಂದ ತನ್ನ ವಾದಗಳನ್ನು ಮುಂದಿಡ್ತಿದ್ದಾನೆ. ಅರ್ಜುನ ತಾತ್ವಿಕ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳದೆ ಹೋದರೂ, ದಿನನಿತ್ಯವೂ ನಾವು ನೋಡುವ ದೃಷ್ಟಿಯಿಂದಲಾದರೂ ಅರ್ಥ ಮಾಡಿಕೊಳ್ಳಬಹುದು ಅಂತ. ಪ್ರಾಪಂಚಿಕರಿಗೆ ಇಂದ್ರಿಯ ಗ್ರಹಿಕೆ ಮಾತ್ರ ಸತ್ಯ. ಅವರ ದೃಷ್ಟಿಯಿಂದ ಬದುಕನ್ನು ಅಳೆದಾಗ ಬದುಕು ಜೀವದ ಹುಟ್ಟು ಮತ್ತು ಸಾವಿನ ನಿರಂತರ ಪ್ರವಾಹ. ವಸ್ತುಗಳು ಸೃಷ್ಟಿಯಾಗತ್ತೆ ಮತ್ತು ನಾಶವಾಗತ್ತೆ. ಜೀವಿಗಳು ಹುಟ್ಟುತ್ತಿರುವರು, ಸಾಯುತ್ತಿರುವರು. ಹುಟ್ಟಿದವರ್ಯಾರೂ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಇರೋದಕ್ಕೆ ಆಗೋದಿಲ್ಲ. ಎಲ್ಲರೂ ಸತ್ತೇ ತೀರಬೇಕು. ಈ ಹುಟ್ಟು ಸಾವಿನ ಚಕ್ರ ನಿರಂತರ. ಎಲ್ಲರೂ ನಿರಂತರವಾಗಿ ಹುಟ್ಟುತ್ತಾರೆ ಮತ್ತು ಸಾಯ್ತಾರೆ ಎಂದಾದರೆ, ಆಗಲೂ ಸಹ ಮಹಾಬಾಹುವಾದ ನೀನು ದುಃಖಿಸುವುದು ಅನಗತ್ಯ ಅಂತ ಕೃಷ್ಣ ವಾದಿಸ್ತಾನೆ. ಆತ್ಮಕ್ಕೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಆದರೂ ಒಂದು ವೇಳೆ ನೀನು ಆತ್ಮನನ್ನು ಯಾವಾಗಲೂ ಹುಟ್ಟುವವನು ಹಾಗೂ ಸಾಯುವವನು ಎಂದು ಭಾವಿಸಿಕೊಳ್ಳುವೆಯಾದರೂ ಸಹ, ನೀನು ಈ ರೀತಿ ದುಃಖ ಪಡುವುದು ಯೋಗ್ಯವಲ್ಲ ಅಂತ ಕೃಷ್ಣ ಮಹಾಬಾಹುವಾದ ಅರ್ಜುನನಿಗೆ ಹೇಳ್ತಿದ್ದಾನೆ.